ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಸೆಟ್ 2020 ಅಧಿಕೃತ ಅಧಿಸೂಚನೆಯ ಮುಖ್ಯ ವಿವರಗಳನ್ನು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮ ಚಾನಲನ್ನು ಮೊದಲೇ ಹೇಳಿದ್ದೆ, ಏನಂತ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲಕ್ಕಿಂತ ಮುಂಚೆ ಕೆಸೆಟ್ನ ಕಾಲ್ ಮಾಡ್ತಾರೆ ಅಂತ ವಿಚಾರವನ್ನು ಹೇಳಿದ್ದೆ. ಅದಕ್ಕೆಲ್ಲ ನಂಬಿಕೆ ಇಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಿ, ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ. ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ತಮ್ಮ ನಂಬಿಕೆನೇ ನಮಗೆ ಬಹಳ ಖುಷಿ ವಿಚಾರ. ಹಾಗಾಗಿ ಈಗ ಆನ್ಲೈನ್ ಅರ್ಜಿಗೆ ಸಲ್ಲಿಕೆ ಪ್ರಾರಂಭ ಆಗೈತೆ. 10/8/2026 ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸಲು 5/9/2026. ಇನ್ನು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 6/9/2026. ಪ್ರವೇಶ ಪತ್ರವನ್ನು ಪಡ್ಕೊಳ್ತಕ್ಕಂಥದ್ದು 1/10/2026. ಮತ್ತು ಅಕ್ಟೋಬರ್ಗೆ ಎಕ್ಸಾಮ್ ಇದೆ, ಅದನ್ನು ಕೂಡ ಡೇಟನ್ನು ಸದ್ಯದಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನು ಪರೀಕ್ಷಾ ಶುಲ್ಕ ಸಾಮಾನ್ಯ ವರ್ಗ ಕ್ಯಾಟಗರಿ 2A, 2B, 3A, 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 750, ಕ್ಯಾಟಗರಿ 1 SC A, SC B, SC C, ST, PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಪಾವತಿ ವಿಧಾನ ಆನ್ಲೈನ್ ಮೂಲಕನೇ ಪಾವತಿಯನ್ನು ಮಾಡಬೇಕು. ಇನ್ನು ಶೈಕ್ಷಣಿಕ ಅರ್ಹತೆ ಏನು ಹೊಂದಿರಬೇಕು ಅಂದರೆ, ನೀವು ಕೆಸೆಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಸಾಮಾನ್ಯ ವರ್ಗ ಅಭ್ಯರ್ಥಿಗಳು 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, PG ಪದವಿಯನ್ನು ಪಡೆದಿರಬೇಕು. SC ST OBC PWD ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ 50%, ಇತರರಿಗೆ 55% ಹೊಂದಿರಲೇಬೇಕು. ಇನ್ನು ವ್ಯಾಸಂಗ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಇದೆ. ಅಂತಿಮ ಅಥವಾ ದ್ವಿತೀಯ ವರ್ಷದ PG ವಿದ್ಯಾರ್ಥಿಗಳಿಗೆ ಮಾತ್ರ, ಫಸ್ಟ್ ಇಯರ್ಗಿಲ್ಲ. 2ನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ PG ವಿದ್ಯಾರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಫಲಿತಾಂಶ ಪ್ರಕಟವಾದ 2 ವರ್ಷದ ಒಳಗೆ PGಯನ್ನು ಪೂರ್ಣಗೊಳಿಸಬೇಕು. ಇನ್ನು ಕೆಸೆಟ್ ಪರೀಕ್ಷೆ ತಗೊಳ್ಳೋದಕ್ಕೆ ಯಾವುದೇ ವಯೋಮಿತಿ ಇಲ್ಲ, ಎಷ್ಟು ವಯಸ್ಸರು ಬೇಕಾದ್ರೂ ಕೂಡ ಹಾಕ್ಬೋದು. ಎಕ್ಸಾಮ್ ಯಾವ ಥರ ಇರುತ್ತೆ ಅಂದರೆ OMR ಮಾದರಿಯಲ್ಲೇ ಇರುತ್ತೆ ಮತ್ತು ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. ಇದು ಕೂಡ ನೆನಪಲ್ಲಿದೆ, ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸಾಮಾನ್ಯ ಪತ್ರಿಕೆ, ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಸಂಬಂಧಪಟ್ಟಂತೆ 50 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿರುತ್ತೆ ಕಡ್ಡಾಯ. ನೆಕ್ಸ್ಟ್ ಪೇಪರ್ 2 ಕಡ್ಡಾಯ ಪೇಪರ್. ಇದು ಕೂಡ ಆಯ್ಕೆ ಮಾಡಿಕೊಂಡಂತಹ ಐಚ್ಛಿಕ ವಿಷಯ. ನೀವು ಯಾವ ಪೇಪರ್ ಕೆಸೆಟ್ಗೆ ಅಪ್ಲೈ ಮಾಡ್ತೀರಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳಿರ್ತವೆ, 200 ಅಂಕಗಳಿರುತ್ತೆ. ಒಟ್ಟಿಗೆ ಪೇಪರ್ನ 1 ಮತ್ತು 2 ಒಂದಾದ್ಮೇಲೆ ಒಂದು ಕೊಡ್ತಾರೆ. 3 ಗಂಟೆಗಳಿರುತ್ತೆ, ಮಧ್ಯದಲ್ಲಿ ಗ್ಯಾಪ್ ಇಲ್ಲ. 2 ಪೇಪರು ಒಟ್ಟಿಗೆ ಇರುತ್ತೆ. 150 ಮಾರ್ಕ್ಸ್ಗೆ ನೀವು 150 ಪ್ರಶ್ನೆಗಳು 300 ಮಾರ್ಕ್ಸ್ಗೆ ನೀವು ಒಟ್ಟಿಗೆ ಬರೀಬೇಕು. 3 ಗಂಟೆ ಟೈಮ್ ಇರುತ್ತೆ. ಅಂದರೆ ಒಂದು ಪ್ರಶ್ನೆಗೆ ಹೆಚ್ಚು ಕಡಿಮೆ 2 ನಿಮಿಷಗಳು ಬರುತ್ತೆ. 150 ಪ್ರಶ್ನೆ, 3 ಗಂಟೆ ಟೈಮ್, 60 180 ನಿಮಿಷ. 180 ನಿಮಿಷ, 1 ನಿಮಿಷಕ್ಕಿಂತ ಜಾಸ್ತಿ ಬರುತ್ತೆ, 1 ನಿಮಿಷಕ್ಕಿಂತ ಜಾಸ್ತಿ ಬರುತ್ತೆ. ಹಾಗಾಗಿ ಬಹಳ ಸಮಯ ಸಿಗುತ್ತೆ ನಿಮಗೆ ಓದಿದರೆ. ಓದಿಲ್ಲ ಅಂದರೆ ಸಮಯ ಸಿಗಲ್ಲ, ಓದ್ಕೊಂಡಿದ್ರೆ ಸಮಯ ಸಿಗುತ್ತೆ. ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಅರ್ಹರಾಗ್ತೀರಾ. ನೆಕ್ಸ್ಟು ಅರ್ಹತಾ ಅಂಕಗಳು, 2 ಪತ್ರಿಕೆಗಳು ಸೇರಿ ಒಟ್ಟು 40% ಅಂಕಗಳನ್ನು ತೆಗಿಬೇಕು. ಒಂದು ವೇಳೆ 40%ಗಿಂತ ಅಂಕಗಳನ್ನು ಕಡಿಮೆ ತೆಗೆದಿದ್ರೆ ಕಟ್ ಆಫ್ ಎಷ್ಟೇ ನಿಂತಿದ್ರೂ ಕೂಡ ಅದನ್ನು ಪರಿಗಣಿಸಲ್ಲ. ಇನ್ನು ಮುಂದೆ ಅದು ಹೇಳ್ತೀನಿ ಕಟ್ ಆಫ್ ಯಾವ ಥರ ನಿಲ್ಲಿಸ್ತಾರೆ ಅಂತ. ಮೀಸಲಾತಿ ವರ್ಗಗಳು, 2 ಪತ್ರಿಕೆಗಳಲ್ಲಿ ಒಟ್ಟು ಕನಿಷ್ಠ 35%ಅನ್ನು ತೆಗೆದಿರಬೇಕು. ಅಂದರೆ ಕ್ಯಾಟಗರಿ 1 SC ST ಇವರು 2 ಪತ್ರಿಕೆಗಳು ಸೇರಿ ಒಟ್ಟು 35 ಅಂಕಗಳನ್ನು ತೆಗೆದಿದ್ರೆ ಇವ್ರನ್ನ ಕಟ್ ಆಫ್ ಅಂಕಗಳಿಗೆ ಪರಿಗಣಿಸ್ತಾರೆ. ನೆಕ್ಸ್ಟ್ UGC ನಿಯಮನಂತೆ ಒಟ್ಟು ಹಾಜರಾದ ಅಭ್ಯರ್ಥಿಗಳಲ್ಲಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯೋಕ್ಕೆ ಅಟೆಂಡ್ ಮಾಡಿದ ಅಷ್ಟು ಅಭ್ಯರ್ಥಿಗಳನ್ನು ಲೆಕ್ಕ ಹಾಕೋತಾರೆ. ಲೆಕ್ಕ ಹಾಕ್ಕೊಂಡು ಅದರಲ್ಲಿ 6% ಅಂತ ತೆಗಿತಾರೆ. ಉದಾಹರಣೆಗೆ 100 ಜನ ಎಕ್ಸಾಮ್ ಕೂತಿದ್ರು ಅಂದರೆ ಕಟ್ ಆಫ್ ನಿಲ್ಲಿಸ್ಬೇಕಾದ್ರೆ 6 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ. ಅದರಲ್ಲಿ ಯಾರು 6 ಜನ, 100ಕ್ಕೆ 6 ಜನ ಅಂದರೆ ಯಾರು ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೋ ಕ್ಯಾಟಗರಿ ವೈಸು ಎಲ್ಲನೂ ಇದು ಮಾಡಿ ಆ 6 ಜನಗಳಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ಇದು ನೆನಪಿರಲಿ. ಹಾಗಾಗಿ ಅಪ್ಲಿಕೇಶನ್ ಹಾಕಿದ್ರೆ ದಯವಿಟ್ಟು ಅಟೆಂಡ್ ಮಾಡಿ. ನಿಮ್ಗೆ ಇಷ್ಟ ಇಲ್ಲದಿದ್ರೂ ಚಿಂತೆ ಇಲ್ಲ, ಏನೋ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರಿ, ಎಕ್ಸಾಮ್ ಅಟೆಂಡ್ ಆಗ್ತಾಯಿಲ್ಲ ಅಂದರೆ ದಯವಿಟ್ಟು ಅಟೆಂಡ್ ಆಗಿ. ಬೇರೆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಅವತ್ತು ಎಕ್ಸಾಮ್ಗೆ ಅಟೆಂಡ್ ಆಗಿ ಬನ್ನಿ. ನೀವು ಪಾಸ್ ಆಗದಿದ್ರೂ ಚಿಂತೆ ಇಲ್ಲ,
ಬೇರೆಯವ್ರಿಗೆ ಅನುಕೂಲ ಆಗುತ್ತೆ. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು. ಇಲ್ಲಿ ಮಾತ್ರ ಪರೀಕ್ಷಾ ಕೇಂದ್ರಗಳಿರ್ತಕ್ಕಂಥದ್ದು. ಇನ್ನು ಕೆಲವೊಂದು ಭಾಗ ಬಿ ಅಂತ ಇದೆ ವಿಷಯಗಳು. ಕೆಲವೊಂದು ವಿಷಯಗಳು ಭಾಗ ಎಲ್ಲಿ 18 ವಿಷಯಗಳಿದೆ, ಭಾಗ ಬಿಲಿ 19 ವಿಷಯಗಳಿದೆ. ಕೆಲವೊಂದು ಸಣ್ಣ ಪುಟ್ಟ ಇರ್ತಕ್ಕಂಥ ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಎಲ್ಲೂ ಎಕ್ಸಾಮ್ ಇಲ್ಲ, ಅವ್ರಿಗೆ ಬೆಂಗಳೂರಲ್ಲೇ ಬಂದು ಬರೀಬೇಕು. ಇಷ್ಟು ವಿಚಾರನ ನಿಮಗೆ ಸರಳವಾಗಿ ತಿಳಿಸಿದ್ದೀನಿ. ಕೆಸೆಟ್ಗೆ ಅಪ್ಲಿಕೇಶನ್ ಹಾಕುವಾಗ ಏನಾರ ಗೊಂದಲಗಳಿದ್ರೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ಬೋದು, ಅಥವಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಪ್ರತಿಯೊಬ್ಬರಿಗೂ ಏನು ಕಮೆಂಟ್ ಮಾಡ್ತೀರಾ ಅವ್ರಿಗೆ 12 ಗಂಟೆ ಒಳಗಡೆ, ಏನು ನೀವು ಕಮೆಂಟ್ ಮಾಡಿರ್ತೀರಿ ಅದ ನಂತರ 12 ಗಂಟೆ ಒಳಗಡೆ ಖಂಡಿತ ರಿಪ್ಲೈ ಮಾಡ್ತೀನಿ. ಸಂಜೆ 5 ಗಂಟೆ ಮೇಲ್ ಮಾಡಿದರೆ ಅಥವಾ ಬೆಳಗ್ಗೆ 8:30 9 ಗಂಟೆ ಒಳಗಡೆ ಮಾಡಿದರೆ 5-10 ನಿಮಿಷದಲ್ಲೇ ರಿಪ್ಲೈ ಮಾಡಿರ್ತೀನಿ. ಹಾಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಖಂಡಿತ ಸಿಗುತ್ತೆ. ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ ನಮ್ಮ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಮೆಸೇಜ್ ಮಾಡಿ. ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.